ಗೊತ್ತಿಲ್ಲ ಅದು ಅಶ್ಲೀಲ ಅಂತನೋ ಅಥವಾ ನನ್ನ ಕೈ ನೋವಾಗಿತ್ತು ಆ ಬೆರಳೆತ್ತಿಟ್ಕೊಂಡಿದ್ದೆ ನಾನು ಅಂತಾನೆ ಹೇಳ್ತಾರೆ. 2 ಟೈಮ್ ಅಬ್ಸರ್ವ್ ಮಾಡಿದೀವಿ ಸರ್. ಅವ್ರು ಹೋಗ್ಬೇಕಾದ್ರೂ ಹಂಗೆ ತೋರಿಸ್ಕೊಂಡು ಹೋಗ್ತಾರೆ, ಬರ್ಬೇಕಾದ್ರೆ ಅಕ್ಕಿ ಕೊಟ್ಬಿಡ್ತೇನೆ ನೀನು. ಅವ್ರಿಗೆ ಆಗದೇ ಇರೋರು ಯಾರು ಫಿಲಂ ಫೀಲ್ಡ್ ಅಲ್ಲಿ ಇದ್ದವರಾದ್ರೂ ಆಗ್ಲಿ, ಈ ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಬಳ್ಳಾರಿ ಜೈಲಿಗೆ ಹೋಗಿರೋ ದರ್ಶನ್ ಇವತ್ತು ಏನೋ ತನ್ನದೇ ಆದಂತಹ ಹಾವಭಾವಗಳನ್ನ ಪ್ರದರ್ಶಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇನೋ ಒಂದು ವಿಡಿಯೋ ತೋರಿಸ್ತಿದ್ದಾರೆ. ಹೌದು, ಆ ವಿಡಿಯೋನಲ್ಲಿ ಯಾವುದೋ ಬೆರಳನ್ನ ತೋರಿಸಿ ಅಶ್ಲೀಲ ಸನ್ನೆ ಮಾಡಿದ್ದಾರೆ ಅಂತ. ಗೊತ್ತಿಲ್ಲ ಅದು ಅಶ್ಲೀಲ ಅಂತನೋ ಅಥವಾ ನನ್ನ ಕೈ ನೋವಾಗಿತ್ತು ಆ ಬೆರಳೆತ್ತಿಟ್ಕೊಂಡಿದ್ದೆ ನಾನು ಅಂತಾನೆ ಹೇಳ್ತಾರೆ. 2 ಟೈಮ್ ಅಬ್ಸರ್ವ್ ಮಾಡಿದೀವಿ ಸರ್. ಅವ್ರು ಹೋಗ್ಬೇಕಾದ್ರೂ ಹಂಗೆ ತೋರಿಸ್ಕೊಂಡು ಹೋಗ್ತಾರೆ, ಬರ್ಬೇಕಾದ್ರೆ ಕೈ ನೋವಾಗಿತ್ತು ಹಿಡ್ಕೊಂಡಿದ್ದೆ ಅಂತಾರೆ. ಮಜಾ ಆಯಾ ಅವ್ರ ಮೇಯೋ ಜೊ ಅನ್ಕೊಂಡಿದ್ದಾರೆ. ಗೊತ್ತಿಲ್ಲ, ಒಟ್ಟಲ್ಲಿ ತೋರಿಸಿದ್ದಾರೆ ಅಂತ ಎಲ್ಲರದು ವಾದ. ಈಗ ಪರಿಸ್ಥಿತಿಯನ್ನು ಅವ್ರು ಹೇಳ್ಕೊಳ್ತಾ ಇರ್ಬೋದಲ್ಲ ಸರ್, ನನ್ನ ಪರಿಸ್ಥಿತಿ ಹಿಂಗಿರ್ಬೇಕು ಜೈಲಲ್ಲಿ ಅಂತ ಹೇಳ್ಬಿಟ್ಟು. ಅಲ್ಲ, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಾರು ಅನ್ಕೊಳ್ಳಿ. ನಂಬರ್ 1 ನಾನು ಹೇಳ್ಬಿಡ್ತೀನಿ, ಇಷ್ಟೇ ಹೇಳ್ಬಿಡ್ತೀನಿ. ನಾನು ವಿಡಿಯೋನ ಸಾಕ್ಷೀಕರಿಸೋದು, ದೃಢೀಕರಿಸೋದು, ನಾನು ಏನು ಸರ್ಟಿಫಿಕೇಟ್ ಹಾಕೋದು ನಾನು ಏನೂ ಮಾಡೋಕ್ಕೋಗಲ್ಲ. ಓಕೆ, ಇವತ್ತಿನ ದರ್ಶನ್ ಪರಿಸ್ಥಿತಿಗೆ ದರ್ಶನ್ನೇ ಕಾರಣ. ಅವ್ರು ಮಾಡಿದಾರೋ ಮಾಡಿಲ್ವೋ ಆ ಕಾರ್ಯ, ಎಸ್, ಅದು ಮರ್ಡರ್ ಆಗಿದೆಯೋ ಅವರಿಂದಾನೇ ಆಗಿದೆಯೋ ಆಗಿಲ್ವೋ ಇದು ಗೊತ್ತಿಲ್ಲ, ಅದು ಕೋರ್ಟ್ ತೀರ್ಮಾನ ಮಾಡ್ಕೊಳ್ಳೋದು. ಬಟ್ ಇವತ್ತಿನ ಈ ಪರಿಸ್ಥಿತಿಗೆ ಅವರೇ ಕಾರಣ. ಹೌದು, ಅರ್ಥ ಆಯ್ತು ಅನ್ಸುತ್ತೆ ನನಗೆ. ಎಷ್ಟು ಅದಕ್ಕೆ ಅವ್ರು ಯಾರನ್ನು ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ. ಹೌದು, ಹೌದಲ್ಲ? ಎಸ್, 100%. ಮೀಡಿಯಾನವರು ಆಗಲಿ, ಅಕ್ಕಿ ಕೊಟ್ಬಿಡ್ತೇನೆ ನೀನು. ಅವ್ರಿಗೆ ಆಗದೇ ಇರೋರು ಯಾರು ಫಿಲಂ ಫೀಲ್ಡ್ ಅಲ್ಲಿ ಇದ್ದವರಾದ್ರೂ ಆಗಲಿ, ಅಥವಾ ಯಾವುದೇ ಫೀಲ್ಡ್ ಅಲ್ಲಿ ಇರಲಿ, ಯಾರು ಜವಾಬ್ದಾರಿ ಇಲ್ಲ ಇದಕ್ಕೆ. ಬಟ್ ಅವ್ರಿಗೆ ಕೋಪ ಇರೋದು ಪರಪ್ಪನಗರದಿಂದ ಬಳ್ಳಾರಿಗೆ ಹೋಗಂಗ ಆಗ್ಬಿಡುತ್ತಲ್ಲ, ಅದು ಎಂಥದ್ದಾರು ಇಲ್ಲ, ಅದು ಬೇರೆ ವಿಚಾರ. ಹಾ, ಪರಪ್ಪನಗ್ರಹಕ್ಕಾದ್ರೂ ಹೋಗೋ ಪರಿಸ್ಥಿತಿ ಯಾಕೆ ಬಂತು? ಅವ್ರು ಮಾಡಿದ್ದೆ ಅವರೇ ತೀರ್ಮಾನ. ನಂಬರ್ 2, ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಈ ರೀತಿಯ ಏನೋ ಸಿಗ್ನಲ್ ಅನ್ನು ತೋರಿಸಿದ್ದಾರೆ ಅನ್ನೋದೇ ನಿಜ. ಆದ್ರೆ ಈಗ ನಾಳೆ ನಂದು ಬಹಳ ಸರಳವಾದ ವಾದ ಇದಕ್ಕೆ ದೀರ್ಘಕಾಲದಿಂದ ಇದೆ. ಏನ್ ಸರ್? ಅದ್ಯಾವುದೋ ಈ ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ಚುಚ್ಕೋತಿರಲ್ಲ, ಮೈಗೆ, ಕೈಗೆ, ಮೂತಿಗೆ, ಕಿವಿಗೆ, ಬೆನ್ನಿಗೆ ಕಂಡುಕೊಂಡವ್ರು ಒಬ್ಬರ ಮೇಲೆ ಒಬ್ಬೊಬ್ರು. ಅದರಲ್ಲಿನ್ನೂ ಕೆಲವು ಸರಿ ಕೆಟ್ಟ ಕೆಟ್ಟ ಶಬ್ದಗಳನ್ನೆಲ್ಲ ಬಳಸ್ತಾರಂತೆ. ಹಾಗೆ ನಾನು ಒಂದೇ ಒಂದು ರೆಸ್ಪಾನ್ಸ್ ಕೊಡೋದು ಅದಕ್ಕೆ, ನನಗದು ಬೇಡಪ್ಪ, ನೀನೇ ಇಟ್ಕೋ ಅಂತೀನಿ. ಆಕ್ಚುಲಿ ಚೆನ್ನಾಗಿರೋದು ಅಷ್ಟೇ.